ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮಿತ್ರ ಮಹೇಶ್. ನೀವು ನೋಡಿದ್ರ ಸವಿನೆನಪು ಮಹೇಶ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬಿಗ್ ಬಾಸ್ ಸೀಸನ್ 12 ಎಪಿಸೋಡ್ ನಂಬರ್ 20 ಬಗ್ಗೆ ಒಂದಿಷ್ಟು ಅನಲೈಸ್ ಮಾಡ್ಕೊಂತ ಹೋಗೋಣ. ಇನ್ನೇನ್ ತಡ, ಬನ್ನಿ ಫ್ರೆಂಡ್ಸ್, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಗೇಮ್ ಕೊಡ್ತಾರೆ ಬಿಗ್ ಬಾಸ್ ತಂಡದವರು. ಯಾರು ಗೆಲ್ತ್ರಿ ಈ ಒಂದು ಗೇಮ್ ಅಲ್ಲಿ ಏನೇನೆಲ್ಲ ರೂಲ್ಸ್ ಗಳಿದ್ದಾವೆ ಅನ್ನೋದನ್ನ ಕುರಿತು ಒಂದಿಷ್ಟು ವಿವರಣೆಗಳು ನೀಡುತ್ತಾರೆ. 9 ವರೆಗೂ ನಂಬರ್ಸ್ ಗಳು ಇರ್ತವೆ. ಟಿವಿಯಲ್ಲಿ ನಾವು ಸಂಖ್ಯೆಗಳನ್ನ ಹಾಕ್ತಿವಿ, ನೀವು ಅದನ್ನ ನೆನಪಿಟ್ಕೊಂಡು ಕಳಿಸಿ. ಮತ್ತೆ ಕೆಳಗಡೆ ಒಂದು ಬಾಕ್ಸ್ ಇರ್ತವೆ, ಆ ಬಾಕ್ಸ್ ಒಳಗೆ ನಂಬರ್ಗಳು ಬರ್ದಿರ್ತೀವಿ. ಹಾಗೇನೆ ಕಂಬಗಳು ಸಹಿತ ನಂಬರ್ಗಳು ಇರ್ತಕ್ಕಂಥ ಒಂದು ಕಂಬಗಳು, ಕಟ್ಟಿಗೆಗಳು ಸಹ ಅಲ್ಲಿ ಇರ್ತವೆ. ಅಂದ್ರೆ ನಾವು ಏನ್ ತೋರಿಸಿರ್ತೀವಿ ಅವುಗಳನ್ನು ಸಂಖ್ಯೆಗಳನ್ನ ನೆನಪಿನಲ್ಲಿಟ್ಟುಕೊಂಡು ಕೆಳಗಡೆ ಆ ಕಟ್ಟಿಗೆಗಳನ್ನು ಜೋಡಿಸಬೇಕಾಗುತ್ತೆ. ಗೆದ್ದವರು ಒಂದು ಅಧಿಕಾರವನ್ನು ಪಡೆಯಲಿದ್ದೀರಿ ಅಂತ ಹೇಳ್ತಾರೆ ಬಿಗ್ ಬಾಸ್ ನವರು. ಈ ಒಂದು ಗೇಮ್ ಅಂತೂ ಸಖತ್ತಾಗಿತ್ತು ಗುರು. ಆ ಒಂದು ಗೇಮ್ ಮಾಡ್ತಿರ್ಬೇಕಂದ್ರೆ ಅಂದ್ರೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಒಂದು ಮ್ಯೂಸಿಕ್ ಬರುತ್ತಲ್ಲ, ಆ ಮ್ಯೂಸಿಕ್ ಅಂತೂ ಸಖತ್ತಾಗಿತ್ತು ಅಂತ ಹೇಳ್ಬೋದು. ಒಂಥರ ಸಸ್ಪೆನ್ಸ್ ಕ್ರಿಯೇಟ್ ಮಾಡೋ ರೀತಿ ಇತ್ತು ಆ ಒಂದು ಮ್ಯೂಸಿಕ್. ಸೊ ಇದಾದ ನಂತರ ಕಿಚನ್ ಒಂದು ಕಡೆ ಎಂಟ್ರಿ ಆಗುತ್ತೆ. ಸುದೀಪ್ ಸರ್ ಅವರು ಯಾರೆಲ್ಲ ಜೋಡಿಗಳನ್ನ ಮಿಸ್ ಮಾಡ್ಕೊಳ್ತಾ ಇದ್ರಿ, ನಿಮ್ಗಳ ಒಂದು ಅಭಿಪ್ರಾಯ ತಿಳಿಸಿ ಅಂತ ಹೇಳ್ತಾರೆ. ಚಂದ್ರಪ್ರಭು ಅವ್ರನ್ನ ತಮ್ಮ ಜೋಡಿ ಗಿಲ್ಲಿ ಅವ್ರನ್ನ ಕೇಳ್ತಾರೆ. ಗಿಲ್ಲಿ ಅವ್ರನ್ನ ಬಗ್ಗೆ ಒಂದಿಷ್ಟು ಆಶೆ ಚಟಾಕಿಗಳನ್ನು ಮಾಡುತ್ತಾ ಕಾವ್ಯ ಅವ್ರನ್ನ ಸ್ವಲ್ಪ ಗೇಲಿ ಮಾಡಿದ್ರು. ಧ್ರುವಂತ್ಗೆ ಕ್ಲಾಸ್ ತಗೊಳ್ತಾರೆ. ಸಡನ್ ಆಗಿ ಸ್ಪಂದನ ಅವರೊಟ್ಟಿಗೆ ಆ ರೀತಿ ಆ ಒಂದು ರೇಂಜ್ಗೆ ಜಗಳ ಮಾಡೋಕೆ ಕಾರಣ ಏನು ಅಂತ ಕೇಳ್ತಾರೆ ಧ್ರುವಂತ್ ಅವ್ರಿಗೆ. ಸೊ ನಿಮ್ ಜೊತೆ ಹೋದ ವಾರ ನಡೆದಿರ್ತಕ್ಕಂಥ ಒಂದು ಸಿಂಪತಿ ಕಾರ್ಡು, ಸಿಂಪತಿ ಒಳ್ಳೆಯವರು ಅಂತೇಳಿ ನನಗೆ ಒಂದಿಷ್ಟು ಚುಚ್ಚುವ ಮಾತಲ್ಲಿ ಅವರು ಸ್ಪಂದನ ಅವರು ತಿಳಿಸಿದ್ರು. ಇದು ನನಗೆಲ್ಲೋ ಮನಸ್ಸಲ್ಲಿ ಸ್ವಲ್ಪ ಹರ್ಟ್ ಆಗೋ ರೀತಿ ಕಾಣಿಸ್ತಾ ಇತ್ತು. ಸೊ ಹಾಗಾಗಿ ಈ ಒಂದು ಹರ್ಟ್ ನಾನು ಸ್ವಲ್ಪ ಗ್ರಜ್ ಆಗಿ ತಗೊಂಡು ಅವ್ರ ಮೇಲೆ ರೇಗಾಡಿದ್ದು ಉಂಟು. ಹೋದ ವಾರ ಫೈನಲಿಸ್ಟ್ ಆಗಿದ್ರಿ, ಯಾಕೆ ಇವತ್ತು ಇಲ್ಲಿದ್ದೀರಿ ಅಂತ ಕೇಸಿ ಸ್ಪಂದನ ಅವ್ರಿಗೆ ಒಂದು ಕ್ವಶನ್ ಕೇಳ್ತಾರೆ ಸುದೀಪ್ ಸರ್ ಅವರು. ನಾನು ಈಸಿಯಾಗಿ ಸೋಲ್ತೀನಿ ಅಂತ ಹೇಳಿ ಅವ್ರಿಗೆ ಗೊತ್ತಿತ್ತು. ಸೊ ಹಾಗಾಗಿ ನನ್ನನ್ನೇ ಚೂಸ್ ಮಾಡಿದ್ರು ರಾಸಿಕಾ ಅವರು ಅಂತ ಹೇಳಿ ಸ್ಪಂದನ ಅವರು ತಿಳಿಸ್ತಾರೆ. ಕಂಗ್ರಾಚುಲೇಷನ್ಸ್ ರಾಸಿಕಾ ಅವರೇ, ನಿಮ್ಮ ಮುಂದಿನ ಒಂದು ಆಟ ಹೀಗೆ ಮುಂದುವರಿಲಿ ಅಂತೇಳಿ ಅಭಿಮತ ವ್ಯಕ್ತಪಡಿಸುತ್ತಾರೆ ಸುದೀಪ್ ಸರ್ ಅವರು ರಾಶಿಕಾ ಅವರಿಗೆ. ಸೊ ಇದಾದ ನಂತರ ಧನುಷ್ ಅವರಿಗೆ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಒಂದು ಆಟ ಗೆದ್ದು ಸುಧೀರ್ನ ಕಳಿಸ್ತೀರಿ, ಇನ್ನೊಂದು ಆಟ ಗೆದ್ದು ಇನ್ನೊಬ್ಬರನ್ನ ಕಳಿಸ್ತೀರಿ. ನಿಮ್ಮ ಆಟ ಎಲ್ಲೋಯ್ತು? ಧನುಷ್ ಅವರಿಗೆ ಒಂದು ಸ್ವಲ್ಪ ಬಿಸಿ ಮುಟ್ಟಿಸಿದ್ರು ಅಂತ ಹೇಳ್ಬೋದು. ಅಶ್ವಿನಿ ಅವರು ಅನ್ಸ್ಟೇಬಲ್ ಲೀಡರ್, ಇಡೀ ಮನೆಯವರೆಲ್ಲ ಸೇರ್ಕೊಂಡು ಹೌದು ಹೌದು ಅಂತಂತಂದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಅವರು ಸೇರ್ಕೊಂಡು ಅಲ್ಲ ಅಂತಂದ್ರೆ ಅನ್ಪೇರ್ ಲೀಡರ್ ಅವರು ಅಂತೇಳಿ ಒಂದು ವಾಕ್ಯನ ಸೃಷ್ಟಿ ಮಾಡ್ತಾರೆ. ಬಿಬಿ ರೋಸ್ಟ್ ಕಾರ್ಯಕ್ರಮದಲ್ಲಿ ಜಾನ್ವಿ ಅವ್ರನ್ನ ಹೇಗೆ ಸೆಲೆಕ್ಟ್ ಮಾಡಿದ್ರಿ, ಇದ್ರ ಬಗ್ಗೆ ಸ್ವಲ್ಪ ನೀವು ವಿವರಣೆ ಕೊಡಿ ಅಂತ ಹೇಳ್ತಾರೆ ಸುದೀಪ್ ಸರ್ ಅವರು. ಮಾಳು ಅವರು ಮಾತಾಡ್ಬೇಕಿತ್ತು, ನೀವು ಮಾತಾಡಲಿಲ್ಲ ಅಂತಂದ್ರೆ ಬಿಗ್ ಬಾಸ್ ಅಲ್ಲಿ ಇರೋದಕ್ಕೆ ವೇಸ್ಟ್ ನೀವು ಅಂತೇಳಿ ಮಾಳು ಅವರಿಗೆ ಹೋಗಿದ್ದಾರೆ. ನಿಮ್ಗಳ ನಡುವೆ ಅಲ್ಲಿ ಬರೀ ಹೆಸರು ಚರ್ಚೆ ಆಯ್ತೆ ಹೊರತು ಎಫರ್ಟ್ ಅಂತೂ ಚರ್ಚೆ ಆಗ್ಲೇ ಇಲ್ಲ ಅಂತೇಳಿ ಸುದೀಪ್ ಸರ್ ಅವರು ತಿಳಿಸ್ತಾರೆ. ಗೆಜ್ಜೆ ಸದ್ದಿನ ಬಗ್ಗೆ ಚರ್ಚೆ ಆಗುತ್ತೆ. ಈ ಸೌಂಡ್ ಎಲ್ಲಿಂದ ಬಂತು ನೋಡ್ಬೇಕಾ, ವಿಟಿ ನೋಡಿ. ಕಾವ್ಯ ಅವ್ರನ್ನ ಕೇಳ್ತಾರೆ, ಈ ಒಂದು ವಿಚಾರ ಕುರಿತು ಏನಾದರೂ ಗೊತ್ತಾ ನಿಮಗೆ ಅಂತೇಳಿ. ಹೌದು ಸರ್, ಇದು ಒಂದು ರಾರಾ ಸಾಂಗ್ ಏನಿದೆ ಅದು ಮುಂಚೆ ಹೇಳಿದ್ದ ಅಥವಾ ನಾವು ಮಾತಾಡಿದ ನಂತರ ಹೇಳಿದ್ದ ಅಂತ ಗೊತ್ತಾಗ್ತಾ ಇಲ್ಲ, ಕನ್ಫ್ಯೂಷನ್ ಅಲ್ಲಿ ಇದೆ ಅಂತ ಹೇಳ್ತಾರೆ. ವಿಟಿ ನೋಡಿದ ಮೇಲೆ ಸಹಿತ ನಾನೇ ಮಾಡಿದ್ದು ಅಂತ ಒಪ್ಕೊಳ್ತಾ ಇಲ್ಲ ಅವರಿಬ್ರು. ಅದು ಅಲ್ಲದೆ ಸಮರ್ಥನೆ ಬೇರೆ ಮಾಡ್ಕೊಳ್ತಾ ಇದ್ದಾರೆ, ನಾವೇ ಸರಿ ಅಂತೇಳಿ. ನಂತರ ಇನ್ನೊಂದು ವಿಡಿಯೋ ಇದೆ ನನ್ನ ಕಡೆ ಅಂತೇಳಿ ಇನ್ನೊಂದು ವಿಡಿಯೋನ ಸಹಿತ ಪ್ಲೇ ಮಾಡ್ತಾರೆ ಸುದೀಪ್ ಸರ್ ಅವರು. ಆಗ ಅವರ ಬಣ್ಣ ಬಯಲಾಗುತ್ತೆ ಎಲ್ಲರ ಮುಂದೆ. ಹೇಳಿ ಜನವರಿ ಇದ್ರ ಬಗ್ಗೆ. ಸರ್ ಪನ್ಗೋಸ್ಕರ ಮಾಡಿದ್ದೆ ಸರ್ ಅಷ್ಟೇ, ಒಬ್ಬರನ್ನ ಹರ್ಟ್ ಮಾಡಬೇಕು ಅಂತ ಮಾಡಿದ್ದೆಲ್ಲ ಸರ್. ಹರ್ಟ್ ಆಗ್ಲಿಲ್ವಾ? ಮಾತೇ ಇಲ್ಲ. ತಮಾಷೆ ಮಿತಿ ಮೀರಬಾರ್ದು, ಅತೀನೂ ಆಗಬಾರ್ದು. ತಮಾಷೆ ಅನ್ನೋದು ಎಷ್ಟಿರಬೇಕು ಅಂತಂದ್ರೆ ಲಿಮಿಟ್ ಅಲ್ಲಿ ಇರಬೇಕು. ನೀವು ಮಾಡಿದ್ದು ಒಂದು ತಮಾಷೆ ಏನಿದೆ ಅದು ಒಪ್ಕೊಳ್ಳೋರಿಗೆ ಮಾತ್ರ ಇರಬೇಕು. ಅವ್ರು ಒಪ್ಕೊಳ್ತಾ ಇಲ್ಲ ಅಂತಂತಂದ್ರೆ ಕೈ ಬಿಟ್ಬಿಡ್ಬೇಕು. ನೀವು ಸಹ ಒಪ್ಕೊಳ್ತಾನೆ ಇಲ್ಲ ನಾವು ತಮಾಷೆ ಮಾಡಿದ್ದು ಅಂತೇಳಿ ಒಬ್ಬರ ಹತ್ರನೂ ಡಿಸ್ಕಸ್ ಮಾಡಿದ್ರ ಇಲ್ಲ. ನಮ್ಮಿಂದ ಅವ್ರಿಗೆ ಬೇಜಾರಾಗಿದೆ ಅಂತ ಇವಾಗ ಗೊತ್ತಾಯ್ತು, ಇದು ನಮ್ಮಿಂದ ಆಗಬಾರ್ದಾಗಿತ್ತು. ಆ ಮೇರಿ ಸಾರಿ ಕಂದ ಅಂತೇಳಿ ಅಶ್ವಿನಿ ಗೌಡ ಅವರು ರಕ್ಷಿತ್ ಅವರಿಗೆ ಸಾರಿ ಕೇಳ್ತಾರೆ. ಈ ಮನೆಯಲ್ಲಿ ಯಾರು ಏನ್ ಬೇಕಾದ್ರೂ ಮಾಡ್ರಿ, ಅದು ನಿಮ್ಮ ಮನೆ. ಪ್ರತಿಯೊಂದು ಕ್ಯಾಮ್ರಾ ಸಹಿತ ನಿಮ್ದೇ. ನೀವು ಏನ್ ಬೇಕಾದ್ರೂ ಮಾಡಿ, ಹಾಡ್ರಿ, ಕುಣಿರಿ, ಜಿಗಿರಿ, ಏನ್ ಬೇಕಾದ್ರೂ ಮಾಡಿ, ಅದು ನಿಮ್ಮ ಮನೆ, ನಿಮ್ಮ ಕ್ಯಾಮ್ರಾ. ಆದ್ರೆ ಲಿಮಿಟ್ ಅಲ್ಲಿರಬೇಕು ಅಂತೇಳಿ ಸುದೀಪ್ ಸರ್ ಅವರು ತಿಳಿಸ್ತಾರೆ. ಸೊ ಇದಾದ ನಂತರ ರಕ್ಷಿತ್ ಅವರು ಸುದೀಪ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾರೆ. ಯಾಕೆ ಥ್ಯಾಂಕ್ಸ್ ಹೇಳಿದ್ರಿ ಅಂತ ಕೇಳ್ತಾರೆ. ಸೊ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಸಿ ಈ ಒಂದು ಸಮಸ್ಯೆನ ಬಗೆಹರಿಸಿದ್ದಕ್ಕೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳು ಅಂತೇಳಿ ರಕ್ಷಿತಾ ಅವರು ಸುದೀಪ್ ಸರ್ ಅವರಿಗೆ ಥ್ಯಾಂಕ್ಸ್ ಹೇಳುತ್ತಾರೆ. ರಕ್ಷಿತಾ ಅವರ ಪರವಾಗಿ ಗಿಲ್ಲಿ ನಿಂತಿದ್ದಕ್ಕೆ ಗಿಲ್ಲಿ ಅವರಿಗೆ ಕಿಚ್ಚಿನ ಚಪ್ಪಾಳೆ ಈ ವಾರ. ಸೊ ಇದಾದ ನಂತರ ಸುಧೀರ್ ಅವ್ರು ಗೆದ್ದಿದ್ದು ರಿವೀಲ್ ಆಗುತ್ತೆ. ಅವ್ರಿಗೆ ಒಂದು ಇಮ್ಯುನಿಟಿ ಸಿಗುತ್ತೆ. ಡೇಂಜರ್ ಝೋನ್ ಅಲ್ಲಿ ಇದ್ನಪ್ಪ ಅಂದ್ರೆ ಈ ಒಂದು ಕಾರ್ಡ್ನ ಬಳಸ್ಕೊಂಡು ನೀವು ಸೇವ್ ಆಗ್ಬಹುದು, ಅಥವಾ ನಿಮ್ಮ ಒಂದು ಆತ್ಮೀಯರು ಯಾರಾದ್ರೂ ಡೇಂಜರ್ ಝೋನ್ ಅಲ್ಲಿ ಇದ್ನಪ್ಪ ಅಂತಂದ್ರೆ ಆ ಒಂದು ಕಾರ್ಡ್ನ ಬಳಕೆ ಮಾಡ್ಕೊಂಡು ಸೇವ್ ಆಗಬಹುದು ಅಂತೇಳಿ ತಿಳಿಸ್ತಾರೆ. ಸೊ ಇದಾದ ನಂತರ ಎಲ್ಲರೂ ಸೇವ್ ಆಗಿ ಕೊನೆಗೆ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಅವರು ಮನೆಗೆ ಹೋಗ್ತಾರೆ. ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ ಮುಗಿದ ನಂತರ ಬರ್ತಕ್ಕಂಥದ್ದೇ ಸೂಪರ್ ಸಂಡೇ ವಿತ್ ಸುದೀಪ ಅಂತೇಳಿ. ಈ ಒಂದು ಎಪಿಸೋಡಲ್ಲಿ ಏನೇನೆಲ್ಲ ಆಯಿತು, ಯಾರ್ಯಾರೆಲ್ಲ ಹೊಸದಾಗಿ ಮನೆಗೆ ಎಂಟ್ರಿ ಕೊಟ್ಟರು ಅನ್ನೋದನ್ನ ಕುರಿತು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಎಪಿಸೋಡ್ ಸ್ಟಾರ್ಟ್ ಆಗ್ದಂಗೆ ಮಂಜು ಭಾಷಿಣಿ ಮತ್ತು ಅಶ್ವಿನಿ ಅವರು ಇನ್ನೇನು ಮನೆ ಬಿಟ್ಟು ಹೊರಗೆ ಹೋಗ್ತಾ ಇರ್ತಾರೆ. ಇವರಿಗೆ
ಎಲ್ಲರೂ ಸೇರ್ಕೊಂಡು ಬೀಳ್ಕೊಡ್ತಾರೆ. ಸುದೀಪ್ ಸರ್ ಅವರು ರಕ್ಷಿತಾ ಅವರ ಒಂದು ವಿಚಾರ ಕುರಿತು ಬೈದಿದ್ದಕ್ಕೆ ತುಂಬಾನೇ ಬೇಜಾರು ಮಾಡಿಕೊಡ್ತಾರೆ. ಸುಧೀರ್ ಅವರು ಅವ್ರ ಹತ್ರ ಬಂದು ಸ್ವಲ್ಪ ಸಮಾಧಾನ ಮಾಡೋ ಪ್ರಯತ್ನ ಮಾಡುತ್ತಾರೆ ಅಂತ ಹೇಳ್ಬೋದು. ಸೊ ಇದಾದ ನಂತರ ರಕ್ಷಿತಾ ಅವ್ರ ಬಳಿ ಹೋಗ್ಬಿಟ್ಟು ಅಶ್ವಿನಿ ಗೌಡ ಅವರು ಮತ್ತೊಮ್ಮೆ ಸಾರಿ ಕೇಳಿ, ನಮ್ಮಿಬ್ಬರ ನಡುವೆ ನಡೆದಿರ್ತಕ್ಕಂಥ ಈ ಒಂದು ತಪ್ಪೇನಿದೆ ಇದನ್ನ ತಿದ್ದಿಕೊಂಡು ಮುಂದೆ ಹೋಗೋಣ, ಮುಂದೆ ಆಟ ಆಡೋಣ ಅಂತ ಹೇಳಿ ಇಬ್ರು ಕಾಂಪ್ರಮೈಸ್ ಆಗ್ತಾರೆ. ಜನರು ನಿಮ್ಗಳ ಬಗ್ಗೆ ಏನೇನೆಲ್ಲ ತೀರ್ಮಾನ ಮಾಡಿರ್ತಾರೆ ಅನ್ನೊಂದು ವಿಚಾರಕ್ಕೆ ಬರೋದಾದ್ರೆ, ಒಬ್ರು ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ ಪತ್ರಕರ್ತೆ, ಇನ್ನೊಬ್ರು ಕನ್ನಡ ಪರ ಹೋರಾಟಗಾರ್ತಿ ಅಂತ ಗುರುತಿಸಿಕೊಂಡಿರುವವರು ನೀವೆಲ್ಲ. ಬಿಗ್ ಬಾಸ್ ಮನೆಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ? ಕನ್ನಡ ಅಂತ ಭಾಷಣ ಮಾಡೋ ನೀವು ಕನ್ನಡನ ಅಚ್ಚುಕಟ್ಟಾಗಿ ಕಲಿತೀನಿ ಅನ್ನೋರಿ ಈ ಆಳಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದೇ ಜನರ ಒಂದು ವಾದವಾಗಿರುತ್ತೆ. ತಪ್ಪು ಮಾಡೋದು ಸಹಜ, ತಿದ್ದಿ ನಡೆಯೋದೇ ಮನುಜ. ಈ ತಪ್ಪು ಅನ್ನೋದು ಪ್ರತಿಯೊಬ್ಬರು ಮಾಡೇ ಮಾಡುತ್ತಾರೆ. ತಪ್ಪೇ ಮಾಡದವ್ರೆಲ್ಲವ್ರೇ, ತಪ್ಪೇ ಮಾಡದವ್ರು ಯಾರವ್ರೇ. ಈ ಒಂದು ತಪ್ಪು ದೊಡ್ಡತನದಿಂದನೂ ಆಗಬಹುದು ಅಥವಾ ಸಣ್ಣತನದಿಂದನೂ ಆಗಬಹುದು. ಕ್ಷಮಿಸೋದು ಮಾತ್ರ ದೊಡ್ಡ ಗುಣ. ಕುಮಾರಿ ರಕ್ಷಿತಾ ಅವರು ಸಹ ಅಶ್ವಿನಿ ಗೌಡ ಅವರಿಗೆ ಸಾರಿ ಕೇಳಿ ಐ ಆಮ್ ಆಲ್ಸೋ ಸಾರಿ ಅಂತ ಹೇಳುತ್ತಾರೆ. ಇವರುಗಳ ನಡುವೆ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಯಾವುದು ಸರಿ ಅನ್ನೋದು ಗೊತ್ತಾಗೋಕೆ ವಾದಕ್ಕಿಂತ ಚರ್ಚೆಯೇ ಸರಿ. ಇಬ್ಬರು ಸೇರಿಕೊಂಡು ಒಮ್ಮೆ ಮುಕ್ತವಾಗಿ ಮಾತನಾಡಿದರೆ ಸರಿ ದಾರಿ ಕಾಣಬಹುದು. ಸುದೀಪ್ ಸರ್ ಅವರು ಚೇಷ್ಟೆ ಮಾಡ್ತಾರೆ, ಗಿಲ್ಲಿಯವ್ರನ್ನ ಇಟ್ಕೊಂಡು ಅಣ್ಣ ತಂಗಿ ಅನ್ನೋ ಒಂದು ಇಬ್ಬರಿಗೂ ಸಹ. ಸುಧೀರ್ ಅವರಿಗೆ ಒಂದು ಪ್ರೈಸ್ ಏನಿದೆ, ಅದು ಗೆದ್ದಿರ್ತಕ್ಕಂಥದ್ದು ಪ್ರೈಸ್ ಏನಿದೆ 1 ಲಕ್ಷ ರೂಪಾಯಿ ಇದ್ದು ಸಹ ಅದನ್ನ ಅನೌನ್ಸ್ಮೆಂಟ್ ಮಾಡ್ತಾರೆ. ಸೊ ಇದಾದ ನಂತರ ಒಂದು ಚಟುವಟಿಕೆ ಆರಂಭ ಆಗುತ್ತೆ. ಪಟಾಕಿಗಳನ್ನು ಯಾರಿಗೆ ಕೊಡಬೇಕು, ಯಾಕೆ ಕೊಡಬೇಕು ಪಟಾಕಿ ಅನ್ನೋ ಕುರಿತು ಚಟುವಟಿಕೆನ ಯಾಕೆ ಮಾಡಿದ್ರು ಅನ್ನೋದೇ ಗೊತ್ತಾಗಲಿಲ್ಲ. ಈ ಒಂದು ಚಟುವಟಿಕೆ ಮಾಡೋದ್ರಿಂದ ಒಂದಿಷ್ಟು ಕೋಲಾಹಲಗಳು, ಒಂದಿಷ್ಟು ಮನಸ್ತಾಪಗಳಂತೂ ಸ್ಪರ್ಧೆಗಳಲ್ಲಿ ಪಕ್ಕಾ ಮೂಡಿರುತ್ತೆ. ಇದೇ ಅವರ ಉದ್ದೇಶ. ಸೊ ಇದಾದ ನಂತರ ವೈಲ್ಡ್ ಕಾರ್ಡ್ ಎಂಟ್ರಿ ಆಗುತ್ತೆ. ಬಾಡಿ ಬಿಲ್ಡರ್ ರಘು ಅವರು ಬರುತ್ತಾರೆ. ಇನ್ನು ಮುಂದೆ ಆಟದ ದಿಕ್ಕನ್ನೇ ಚೇಂಜ್ ಮಾಡ್ತೀನಿ ಅಂತೇಳಿ ಒಂದು ಡೈಲಾಗ್ ಬೇರೆ ಹೇಳ್ತಾರೆ. ಕ್ವಾಟ್ಲೆ ಕಿಚನ್ ಅಲ್ಲಿ ನೋಡಿದ್ವಿ, ಇವರ ಬಿಹೇವಿಯರ್ ಹೇಗೆ, ಯಾವ ರೀತಿ ಇದೆ, ಯಾವ ರೀತಿ ಒಂದು ವರ್ತನೆ ಮಾಡ್ತಾರೆ ಅನ್ನೋದು ಸಹ ನಮಗೆ ಸ್ವಲ್ಪ ಗೊತ್ತಿದೆ. ಇಬ್ಬರು ಕ್ವಾಟ್ಲೆಗಳನ್ನೇ ಇವ್ರು ತಡ್ಕೊಳಕ್ ಆಗ್ಲಿಲ್ಲ. ಅಲ್ಲಿ ಹಲವಾರು ರೀತಿಯ ವಿಭಿನ್ನ ರೀತಿಯ ಮನಸ್ಥಿತಿ ಉಳ್ಳವರ ಒಂದು 15-16 ಜನ ಇರ್ತಕ್ಕಂಥ ಈ ಒಂದು ಮನೆಯಲ್ಲಿ ಇವರು ಕೊಡ್ತಕ್ಕಂಥ ಟಾರ್ಚರ್ನ ಹೇಗೆ ನಿಭಾಯಿಸ್ತಾರೆ, ಹೇಗೆ ಈ ಒಂದು ಟಾರ್ಚರಿಂದ ಹೊರಗಡೆ ಬಂದು ಟಕ್ಕರ್ ಕೊಡುತ್ತಾರೆ ಅನ್ನೋದೇ ಡೌಟು. ಒಟ್ಟಿನಲ್ಲಿ ಇವರಿಗೆ ಒಂದು ಕಾಮಿಡಿ ಸೆನ್ಸ್ ಇಲ್ಲ. ಸಿಡಕ್ ಮೂತಿ ಸಿದ್ದಪ್ಪನ ಥರ ಎಲ್ಲೋ ಒಂದು ಕಡೆ ಕುಂತಿರ್ತಾರೆ. ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಹೊಂಟವ್ರೆ, ಯಾರಿಗೂ ಸಹ ಒಡೆಯದೇ ಇರಲಿ ಅಂತ ಜಪಿಸೋಣ. 2ನೇ ಕಂಟೆಸ್ಟೆಂಟ್ ಆಗಿ ಬರ್ತಕ್ಕಂಥವರು ರಿಷಾ ಗೌಡ್ ಅವರು, ಆ್ಯಕ್ಟರ್ ಕಮ್ ಸ್ಪೋರ್ಟ್ ವುಮೆನ್. ಸ್ಪರ್ಧಿಗಳ ಬಗ್ಗೆ ಒಂದಿಷ್ಟು ತಮಗಿರ್ತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ನೀವು ಸೊ ಸ್ಟ್ರಾಂಗ್ ಇದ್ದಾರೆ ಅಂತ ಕಾಣಿಸುತ್ತೆ. ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಅಡ್ಜಸ್ಟ್ ಆಗುತ್ತೆ ಇವರ ಒಂದು ಬಿಹೇವಿಯರ್ಗೆ ಬಿಗ್ ಬಾಸ್ ಅನ್ನೋದೇ ಡೌಟು. 3ನೇ ಕಂಟೆಸ್ಟೆಂಟ್ ಆಗಿ ಬಿಗ್ ಬಾಸ್ ಮನೆಗೆ ಹೋಗ್ತಕ್ಕಂಥವ್ರು ಯಾರು ಅನ್ನೋದಾದರೆ ಸೂರಜ್ ಸಿಂಗ್ ಅಂತೇಳಿ, ಬಾಡಿ ಬಿಲ್ಡರ್ ಅಂತೇಳಿ, ಇವರು ಜಿಮ್ ಟ್ರೈನರು. ಇವರು ಒಂಥರ ಧನುಸಿಗೆ ಟಕ್ಕರ್ ಕೊಡೋಕೆ ಅಂತಲೇ ಬಂದಿದ್ದಾರೆ ಅಂತ ಕಾಣಿಸುತ್ತೆ. ಇವರು ಬಿಗ್ ಬಾಸ್ ಮನೆಗೆ ಹೋದ ನಂತರ ಹುಡುಗಿರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ. ಬರೀ ಅಂಕಲ್ಗಳ ಮಧ್ಯೆ ಇದ್ದು ಅವ್ರಿಗೂ ಸಹ ಬೇಜಾರಾಗಿಬಿಟ್ಟಿರ್ತೈತಿ. ಇನ್ಮೇಲೆ ಇವರ ಒಂದು ಕೃಷ್ಣ ಲೀಲೆ ಯಾವ ರೀತಿ ಇರುತ್ತೆ ಅನ್ನೋದೇ ಕಾದು ನೋಡೋಣ. ಇನ್ಮೇಲೆ ಆಟದ ವೈಖರಿ ತುಂಬಾನೇ ಚೇಂಜ್ ಆಗುತ್ತೆ. ಯಾಕಪ್ಪ ಅಂತಂದರೆ ಕಿಚ್ಚ ಸರ್ ಅವರು ಯಾರ್ಯಾರಿಗೂ ಬೆಂಡೆತ್ತಬೇಕಾಗಿತ್ತು ಅವರೆಲ್ಲರಿಗೂ ಬೆಂಡೆತ್ತಿದ್ದಾರೆ. ತಮ್ಮ ತಪ್ಪುಗಳನ್ನು ತಿದ್ದಿಕೊಂಡು ಈಗ ಮುಂದಿನ ಹಂತಕ್ಕೆ ತಲುಪುವ ಬಗ್ಗೆ ಒಂದಿಷ್ಟು ಹೆಚ್ಚಿನ ಒತ್ತು ಕೊಡುತ್ತಾರೆ ಅಂತ ಹೇಳ್ಬೋದು. ಅದರಲ್ಲೂ ಹೊಸದಾಗಿ ಬಂದಿರತಕ್ಕಂಥವ್ರಿಗೆ ಹೇಗೆ ಅಡ್ಜಸ್ಟ್ ಆಗಿ ತಮ್ಮ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್.